ಏರ್ ಫಿಲ್ಟರ್ ಹಾಕ್ಸ್ಕೊಂಡು ಸರಿಯಾಗಿ ಉಜ್ಜಾಡಿದ್ದಾನೆ. ಅದಕ್ಕೆ ಇವಾಗ ಮಶ್ರೂಮ್ ಮತ್ತು ಬಟರ್ ಇದೆ. ಇವಾಗ ಇದರಲ್ಲೇ ಬಟರ್ ಗಾರ್ಲಿಕ್ ಮಾಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಕಾಲೇಜಲ್ಲಿ ಫಸ್ಟ್ ಪೀರಿಯಡ್ ಮುಗಿಸ್ಕೊಂಡು ಇವಾಗ ಇಲ್ಲೇ ನಮ್ಮ ಕಾಲೇಜ್ ಕ್ಯಾಂಟೀನ್ ಹತ್ರ ಬಂದಿದ್ದೀವಿ. ಇಲ್ಲೇ ಹಿಂದ್ಗಡೆ ಹಾಸ್ಟೆಲ್. ಒಂದು ದಿವಸ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಕಾಲೇಜ್ ಪೂರ್ತಿ. ನಿಮಗೆ ಒಂದು ದಿವಸ ಟೈಮ್ ಸಿಕ್ಕಾಗ ತೋರಿಸ್ತೀನಿ. ಇವಾಗ ಒಂದು 30 ಮಿನಿಟ್ಸ್ ಬ್ರೇಕ್ ಇದೆ. ನೆಕ್ಸ್ಟ್ ಪೀರಿಯಡ್ ಕನ್ನಡ ಐತೆ. ಅದಕ್ಕೆ ಇಲ್ಲಿ ನಮ್ಮ ಕ್ಯಾಂಟೀನಲ್ಲಿ ಸ್ವಲ್ಪ ಏನಾರ ಟೀ ತಗೊಂಡು ಕುಡ್ಕೊಂಡು ನೆಕ್ಸ್ಟ್ ಪೀರಿಯಡ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ನಿಮಗೆ ಫ್ರೆಂಡ್ಸ್ ಇದೆ ನಮ್ಮ ಕ್ಯಾಂಟೀನು, ನಮ್ಮ ಕಾಲೇಜ್ ಕ್ಯಾಂಟೀನು. ಎಲ್ಲ ಇಲ್ಲೇ ಬರೋದು, ಎಲ್ಲರೂ ಇಲ್ಲೇ ಫ್ರೆಂಡ್ಸ್ ಬರೋದು. ಫ್ರೆಂಡ್ಸ್, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋಕೆ ಬಂದಿದ್ದೀವಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಇದೆ, ಅಲ್ಲಿ ಅಟೆಂಡ್ ಆಗೋಣ. ಇವಾಗ ಸ್ವಲ್ಪ ಟೀ ಮತ್ತು ಚಿಪ್ಸ್ ಎಲ್ಲ ತಿಂದ್ಬಿಟ್ಟು ಕ್ಲಾಸಿಗೆ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಕ್ಲಾಸಿಗೆ. ಇವಾಗ ಕನ್ನಡ ಪೀರಿಯಡ್ ಒಂದೇ ಇರೋದು, ಆಮೇಲೆ ಮತ್ತೆ ಫ್ರೀ ಇದೆ. ನಾನು ಸ್ವಲ್ಪ ಹೊರಗಡೆ ಹೋಗಬೇಕು. ಗೈಸ್, ಇವಾಗ ಕನ್ನಡ ಪೀರಿಯಡ್ ಎಲ್ಲ ಮುಗೀತು ಫ್ರೆಂಡ್ಸ್. ನಮಗೆ ಈ ಥರ ಫ್ರೀ ಪೀರಿಯಡ್ ಸಿಗೋದು ಥರ್ಸ್ಡೇ ಮತ್ತು ಫ್ರೈಡೇ 2 ದಿನ. ಇವಾಗ ಕನ್ನಡ ಪೀರಿಯಡ್ ಮುಗೀತು. ಇವಾಗ ಸ್ವಲ್ಪ ಲಾಂಗ್ ಅವರ್ ಫ್ರೀ ಇದೆ. ನೋಡೋಣ ಫ್ರೆಂಡ್ಸ್. ಇವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡೋಣ ಅಂತಿದ್ದಾರೆ. ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ನಮ್ಮದು. ನೋಡೋಣ, ಬನ್ನಿ ಹೋಗೋಣ ಅಲ್ಲಿಗೆ. ನಮ್ಮ ಫ್ರೆಂಡ್ ಬೈಕ್ ಕೆಟ್ಟೋಗೈತೆ, ಅದಕ್ಕೆ ಇವನ್ ಮನೆಯವ್ರ ದೂರ ಇದನ್ ಬೈಕ್ನ. ಏನೋ ಬೈಕ್ ಬೇಡ ಮತ್ತೆ. ಗಾಯ್ಸ್, ಇವಾಗ ಮನೆ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ಬಂದೆ. ನಾನು ನಮ್ಮ ಬಾಯ್ಸನ್ನೆಲ್ಲ ಊಟ ಮಾಡ್ಕೊಂಡು ಬಂದು ಇವಾಗ ಎಲ್ಲರೂ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಇನ್ನೂ 2 ಪೀರಿಯಡ್ ಇದ್ದಾವೆ. ಇವಾಗ ಈವ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡ್ಬಿಟ್ಟು ಡೈರೆಕ್ಟ್ ಕ್ಲಾಸ್ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರೂ. ಗೈಸ್, ಕಾಲೇಜಿನ ಮನೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಇಲ್ಲಿ ನಮ್ಮ ಫ್ರೆಂಡಿನ ಗಾಡಿ ಸ್ವಲ್ಪ ಕೆಟ್ಟಿತ್ತು. ಅದಕ್ಕೆ ಇಲ್ಲಿ ಅವ್ನ ಗಾಡಿ ತಗೊಂಡು ಸ್ವಲ್ಪ ರೆಡಿ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಏರ್ ಫಿಲ್ಟ್ರ್ ತೆಗ್ಸಿರೋದ್ರಿಂದ ಪಿಕಪ್ ಅಷ್ಟು ತಗೊಂತ ಇಲ್ಲ. ಅದಕ್ಕೆ ಇವಾಗ ಏರ್ ಫಿಲ್ಟ್ರ್ ಹಾಕಿ ಸರ್ವಿಸಿಗೆ ಬಿಡ್ತಾನಂತೆ. ಬನ್ನಿ ಫ್ರೆಂಡ್ಸ್, ಇವಾಗ ಅಷ್ಟು ಪಿಕಪ್ ಇಲ್ಲವಲ್ಲ, ನಾನೇ ಟೋಲ್ ಮಾಡಬೇಕು ನಮ್ಮ ಗಾಡಿಯಿಂದ. ಬನ್ನಿ ಇವಾಗ ಸರ್ವಿಸ್ ಸೆಂಟ್ರ್ ಹತ್ರ ಹೋಗೋಣ. ಗೈಸ್, ಟೋಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೂರ್ಯಕುಶನ್ ಆಸ್ಪತ್ರೆ ಹತ್ರ ಬಂದಿದ್ದೀವಿ ರೆಡಿ ಮಾಡ್ಸೋಕ್ಕೆ. ನಿನ್ನ ಗಾಡಿ ಪ್ರಾಬ್ಲಮ್ ಏನು ಹೇಳು? ಸ್ಟಾರ್ಟ್ ಆಗ್ತಿಲ್ಲ. ಏರ್ ಫಿಲ್ಟರ್ ಹಾಕ್ಸಿದ್ನಲ್ಲ, ಆ ಸೌಂಡಿಗೆ ಈಗ ಗಾಡಿಗೆ ಫ್ರೆಂಡ್ಸ್ ಏರ್ ಫಿಲ್ಟರ್ ಹಾಕ್ಸ್ಕೊಂಡು ಸರಿಯಾಗಿ ಉಜ್ಜಾಡಿದ್ದಾನೆ. ಅದಕ್ಕೆ ಇಲ್ಲ ಮಚ್ಚ, ಇಟ್ ವಿಲ್ ಕಮ್ ಬ್ಯಾಕ್ ಸೂನ್. ದ ಬೆಸ್ಟ್ ರೀಸನ್. ಫ್ರೆಂಡ್ಸ್, ಇಲ್ಲೇ ಗಾಡಿ ರೆಡಿ ಮಾಡಿಸ್ಕೊತಾ ಇದ್ದೀವಿ. ರೆಡಿ ಮಾಡಿಸ್ಕೊಂಡು ಗೈಸ್ ಇವಾಗ ಕೇಳಿದ್ವಿ ಗಾಡಿಯಲ್ಲಿ ಏನೇ ಅಂದರೂ ರಿಪೇರಿ ಸ್ಟಾರ್ಟ್ ಆಗಲಿಲ್ಲ. ಇವಾಗ ಶೋರೂಮಿಗೆ ತಗೊಂಡು ಹೋಗ್ಬೇಕು ನಾವು. ಪೂರ್ತಿ ಎಲ್ಲ ಸ್ಟಾರ್ಟೇ ಆಗ್ತಿಲ್ಲ, ಎಷ್ಟು ಸ್ಟಾರ್ಟ್ ಮಾಡಿದ್ರು. ಶೋರೂಮ್ ನಾಳೆ ಹೋಗಂಬಾರಲ್ಲ, ವಿಡಿಯೋ ಮಾಡ್ತಾರೆ. ಗೈಸ್, ಏನೇ ಅಂದರೂ ಸ್ಟಾರ್ಟ್ ಆಗ್ತಾ ಇಲ್ಲ. ಇವಾಗ ಶೋರೂಮಿಗೆ ತಗೊಂಡು ಹೋಗ್ಬೇಕಂತ ಹೇಳ್ತಿದ್ದಾರೆ ಇಲ್ಲಿ. ಅದಕ್ಕೆ ಇವಾಗ ಇಲ್ಲೇ ವಾಪಸ್ ಬಿಟ್ಟು ಏನೋ ಶಾಮನೂರಲ್ಲಿ ಅವನೇನೋ ಚಾರ್ಜರಿಂದ ಎಕ್ಸ್ಚೇಂಜ್ ಮಾಡಿಸ್ಬೇಕಂತೆ. ಬನ್ನಿ ಫ್ರೆಂಡ್ಸ್, ಅಲ್ಲ ಟೈಮ್ ಬಂದ್ಬಿಟ್ಟು 11:30. ಇವಾಗ ಮನೇಲಿ ಯಾರು ಇರೋದ್ರಿಂದ ಮನೇಲಿ ಯಾರು ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಒಬ್ಬನೇ ಇದ್ದೀನಿ. ಅದಕ್ಕೆ ಊಟಕ್ಕೆ ಸ್ವಲ್ಪ ಸಾಂಬಾರು ಐತೆ, ಅನ್ನ ಮಾಡ್ಕೊತ ಇದ್ದೀನಿ. ಬರೀ ಅನ್ನಕ್ಕೆ ಅಷ್ಟೇ, ಬರೀ ಅನ್ನ ಸಾಂಬಾರು ತಿಂದರೆ ಸೈಡ್ಸಿಗೆ ಏನಾದ್ರು ಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಫ್ರಿಜ್ಜಲ್ಲಿ ಏನೈತೆ ಅಂತ ನೋಡೋಣ. ಫ್ರಿಜ್ಜಲ್ಲಿ ಏನೇನೈತೆ? ಮಶ್ರೂಮ್ ಐತೆ, ಒಂದು ಪ್ಯಾಕೆಟ್ ಮಶ್ರೂಮ್ ಐತೆ. ಆಮೇಲೆ ಮಶ್ರೂಮ್ ಐತೆ ಫ್ರೆಂಡ್ಸ್. ನನ್ನ ಜೊತೆ ಇರೋದು ನಮ್ಮ ಸಿರಿ. ಇವಾಗ ಮಶ್ರೂಮ್ ಮತ್ತು ಬಟರ್ ಇದೆ. ಇವಾಗ ಇದರಲ್ಲೇ ಬಟರ್ ಗಾರ್ಲಿಕ್ ಮಾಡೋಣ.
ಊಟಕ್ಕೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ, ಏನೇನು ತೋರಿಸ್ತೀನಿ. ಅನ್ನ, ಸೊಪ್ಪಿನ ಸಾರು, ಮತ್ತು ನಾನು ಮಾಡಿರೋ ಗಾರ್ಲಿಕ್ ಬಟರ್ ಮಶ್ರೂಮ್. ಗೈಸ್, ಇವಾಗ ಹೊಟ್ಟೆ ತುಂಬ ಊಟ ಆಯಿತು. ಅವಲೇ ಆಲ್ರೆಡಿ ಫುಲ್ ಟೈಮ್ ಆಗಿಬಿಟ್ಟೈತೆ. ಇವಾಗ ಮತ್ತೆ ವಾಕಿಂಗ್ ಹೋಗೋಕ್ಕೂ ಆಗಲ್ಲ. ಇವಾಗ ಮಲ್ಕೊಂತೀನಿ ಫ್ರೆಂಡ್ಸ್. ಬೆಳಗ್ಗೆ ಬೇಗ 8 ಕಾಲೇಜ್ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಥರ ವಿಡಿಯೋಸ್ ಡೈಲಿ ಬರ್ತಾ ಇರ್ತದೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಟ್ಲೀಸ್ಟ್ ಒಂದು ಹಾರ್ಟ್ ಸಿಂಬಲ್ ಆದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೀನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಬಾಯ್.